ಓದಿನ ಟೆನ್ಷನ್ನಿಂದ ದೂರ ಸರಿದು ಕಣ್ಣು ಕೋರೈಸುವ ಬಣ್ಣ ಬಣ್ಣದ ಲೋಕದಲ್ಲಿ ವಿದ್ಯಾರ್ಥಿಗಳು ತೇಲಾಡಿದ್ದಾರೆ. ಕೆಂಗೇರಿಯ ಬಿಜಿಎಸ್ ಕ್ಯಾಂಪಸ್ನಲ್ಲಿ ಈಗ ಹಬ್ಬದ ವಾತಾವರಣ ಸೃಷ್ಟಿಯಾಗಿದ್ದಷ್ಟೇ ಅಲ್ಲದೆ ಫ್ಯಾಷನ್ ಶೋವನ್ನ ಈ ರೀತಿಯಲ್ಲಿಯೂ ಮಾಡಬಹುದು ಅನ್ನೋದನ್ನ ವಿದ್ಯಾರ್ಥಿಗಳು ತೋರಿಸಿಕೊಟ್ಟಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬಿಜಿಎಸ್ ಆವರಣದಲ್ಲಿ ಕಲಾವಿಸ್ಮಯ ಫ್ಯಾಷನ್ ಹಬ್ಬ. ಕಲರ್ಫುಲ್ ಲುಕ್ನಲ್ಲಿ ವಿದ್ಯಾರ್ಥಿಗಳ ಕ್ಯಾಟ್ವಾಕ್. ಪರಮಪೂಜ್ಯ ಜಗದ್ಗುರು ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ದಿವ್ಯ ಆಶೀರ್ವಾದದೊಂದಿಗೆ ಪೂಜ್ಯ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬಿಜಿಎಸ್ ಆರ್ಟ್ ಅಂಡ್ ಡಿಸೈನ್ ಅಕಾಡೆಮಿ ವತಿಯಿಂದ ವಿನೂತನ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಅದೇ ಕಲಾ ವಿಸ್ಮಯ 2026 ಫ್ಯಾಷನ್ ಶೋ. ಯಾವ ವೃತ್ತಿಪರ ಮಾಡೆಲ್ಗಳಿಗೂ ಕಮ್ಮಿ ಇಲ್ಲ ಎನ್ನುವಂತೆ ವಿದ್ಯಾರ್ಥಿಗಳು ರ್ಯಾಂಪ್ ಮೇಲೆ ಕ್ಯಾಟ್ ವಾಕ್ ಮಾಡಿದ್ದು ವಿಶೇಷವಾಗಿತ್ತು. ನಾವು ಎಲ್ಲಿದ್ದೀವಿ ಅದ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬೇರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನೋಡೋದು ಅಥವಾ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ನೋಡೋದು ಅಥವಾ ಒಂದು ದೇವರು ಒಬ್ಬೊಬ್ಬರಲ್ಲಿ ಒಂದೊಂದು ಕಲೆ ಇಟ್ಟಿರ್ತಾನೆ. ಇವತ್ತು ಪೇರೆಂಟ್ಸ್ ಸ್ವಲ್ಪ ಜನ ಬಂದಿದ್ದಾರೆ. ಯಾಕೆಂದ್ರೆ ಮಕ್ಕಳನ್ನ ಯಾರು ಏನ್ ಇಷ್ಟಪಡ್ತಾರೋ, ಯಾವ ಸ್ವೀಟ್ ತಿನ್ಬೇಕು ಅಂತ ಇಷ್ಟ ಆಗ್ತದೋ ಆ ಸ್ವೀಟ್ ತಿಂದ್ರೆ ಮನಸ್ಸಿಗೆ ಸಮಾಧಾನ ಆಗುತ್ತಂತೆ. ಅದೇ ರೀತಿ ಇವತ್ತು ಪೇರೆಂಟ್ಸ್ ಎಲ್ಲ ಬಂದು ಅವ್ರ ಮಕ್ಕಳನ್ನ ನೋಡಿದಾಗ ಯಾರಿಗೇನು ಕಮ್ಮಿ ಇಲ್ಲ. ನಮ್ಮ ಮಕ್ಕಳು ಆ ಜಾಗ ಕೊಡೋದು, ಅವಕಾಶ ಕೊಡೋದು ಬಹಳ ಕಮ್ಮಿ. ಇವತ್ತಿನ ಫೀಲ್ಡಲ್ಲಿ ಪೂಜ್ಯ ಸ್ವಾಮೀಜಿ ಅವ್ರು ಬಂದಿದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲ್ಲರು ಕಾಸ್ಟ್ಯೂಮ್ಸ್ ಹಾಕೊಂಡು ಇಲ್ಲೆಲ್ಲ ಕುಳಿತಿದ್ದಾರೆ. ನಮ್ಮ ಪದ್ಮಶ್ರೀ ಅವಾರ್ಡ್ ತಗೊಂಡಿರೋರು ಈ ರಂಗದಲ್ಲಿ ಅವ್ರು ಬಂದಿದ್ದಾರೆ. ನಮ್ಮ ಫಿಲಂನವ್ರು ಬಂದಿದ್ದಾರೆ. ರಕ್ಷಿತಾ ಪ್ರೇಮ್ ಅವರು ಬಂದು ಹೋದ್ರು. ಇವತ್ತು ಇದನ್ನೆಲ್ಲ ನೋಡ್ತಾ ಇದ್ದಾಗ ಅವಕಾಶಗಳು ಎಲ್ಲಾ ಫೀಲ್ಡಲ್ಲೂ ಇದೆ. ಇದು ಬರೀ ಫ್ಯಾಷನ್ ಶೋ ಆಗಿರಲಿಲ್ಲ, ಬದಲಾಗಿ ಕಣ್ಣುಗಳಿಗೆ ಹಬ್ಬವನ್ನ ಉಣಿಸಿದ ಅದ್ಭುತ ಕಲಾ ಪ್ರಪಂಚವಾಗಿತ್ತು. ಕೆಂಗೇರಿಯ ಬಿಜಿಎಸ್ ಆವರಣದಲ್ಲಿ ಆಯೋಜನೆಗೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಅಕಾಡೆಮಿಯ ನೂರಾರು ವಿದ್ಯಾರ್ಥಿಗಳು ತಮ್ಮ ಓದಿನ ಟೆನ್ಷನ್ ಎಲ್ಲ ಮರೆತು ಕಲರ್ಫುಲ್ ಲುಕ್ನಲ್ಲಿ ರ್ಯಾಂಪ್ ಮೇಲೆ ಮಿಂಚಿದ್ರು. ಸಾಂಪ್ರದಾಯಿಕ ಸೀರೆಗಳು, ದಗದಗಿಸುವ ರೇಷ್ಮೆ ಉಡುಗೆಗಳು ಹಾಗೂ ಅತ್ಯಾಧುನಿಕ ಸ್ಟೈಲಿಶ್ ಉಡುಗೆಗಳನ್ನ ತೊಟ್ಟು ವಿದ್ಯಾರ್ಥಿಗಳು ಹೆಜ್ಜೆ ಹಾಕ್ತಿದ್ರೆ ಅಲ್ಲಿ ನೆರೆದಿದ್ದ ಪ್ರೇಕ್ಷಕರು ಸಂಪೂರ್ಣ ಫಿದಾ ಆದ್ರು. ವಿದ್ಯಾರ್ಥಿಗಳ ಈ ಫ್ಯಾಷನ್ ಸೆನ್ಸ್ ಹಾಗೂ ಕಲಾ ನೈಪುಣ್ಯತೆ ದೇಶದ ಪ್ರಸಿದ್ಧ ಫ್ಯಾಷನ್ ಡಿಸೈನರ್ಗಳಿಗಿಂತೇನೂ ಕಮ್ಮಿ ಇರಲಿಲ್ಲ. ಸ್ಪೆಷಲ್ ಒಕೇಶನ್ ನೀವೆಲ್ಲರೂ ನೋಡಿದ್ರೆ ಆಲ್ರೆಡಿ ನಾನು ಏನು ಹೇಳೋ ಅವಶ್ಯಕತೆನೇ ಇಲ್ಲ. ಪ್ಲಸ್ ಇವರು ಬಂದಿರೋ ಗೆಸ್ಟ್ ಎಲ್ಲ ಆಲ್ರೆಡಿ ಮಾತಾಡಿ ಹೇಳಿದ್ದಾರೆ. It's such a wonderful and magnificent and such a vibrant show it was. ಕಣ್ಗೆಲ್ಲ ತಂಪು ಅನ್ಸ್ಬಿಡ್ತು. ಐ ಮೀನ್ ಹೇಳ್ಬೇಕಂದ್ರೆ ಈಗಿನ ಜನರೇಷನ್ ಇಷ್ಟೊಂದು ಫ್ಯಾಷನಬಲ್ ಆಗಿದ್ದಾರೆ ಅಂದರೆ ರಿಯಲಿ ವೆರಿ ಸರ್ಪ್ರೈಸಿಂಗ್. ನಾವೆಲ್ಲ ಓದಬೇಕಾದ್ರೆ ಈ ಥರ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಹೇಳ್ಬೇಕಂದ್ರೆ ನಾವು ಅಷ್ಟೊಂದು ಫ್ಯಾಷನ್ ಅಂದರೆ ಅಷ್ಟೊಂದು ಗೊತ್ತಿರಲಿಲ್ಲ. ಇನ್ನು ಈ ಬಾರಿಯ ಫ್ಯಾಷನ್ ಶೋನ ಪ್ರಮುಖ ಆಕರ್ಷಣೆ ಆಗಿದ್ದು ವಿವಿಧ ರಾಜ್ಯ, ದೇಶ ಮತ್ತು ವಿದೇಶಿ ಸಂಸ್ಕೃತಿಯನ್ನ ಬಿಂಬಿಸುವ ವಿಭಿನ್ನ ಥೀಮ್ಗಳು. ರಾಜಸ್ಥಾನದ ಮರಳುಗಾಡಿನ ವೈಭವ ಸಾರುವ ಡೆಸರ್ಟ್ ಥೀಮ್, ನೀಲಿ ಲೋಕದ ಅಚ್ಚರಿ ಮೂಡಿಸಿದ ಸಮುದ್ರದ ಮಾದರಿಯ ಥೀಮ್ ಪ್ರೇಕ್ಷಕರ ಗಮನ ಸೆಳೆದವು. ಇದರೊಂದಿಗೆ ಅರೇಬಿಕ್ ಶೈಲಿ, ವೆಲ್ವೆಟ್ ರೆಡ್ ಕಾರ್ನಿವಲ್ ಹಾಗೂ ಚೈನೀಸ್ ಶೈಲಿಯ ಉಡುಗೆಗಳು ರ್ಯಾಂಪ್ ಮೇಲೆ ಹೊಸ ಕಳೆ ತಂದವು. ಅಷ್ಟೇ ಅಲ್ಲದೆ ಉತ್ತರ ಪ್ರದೇಶದ ಸಾಂಸ್ಕೃತಿಕ ವೈಭವ, ಇಟಲಿಯ ಪ್ರಸಿದ್ಧ ವೆನಿಸ್ ಕಾರ್ನಿವಲ್, ಪಂಜಾಬ್ ನಾಡಿನ ಗತ್ತೋ ಗಮ್ಮತ್ತಿನ ವೈಭೋಗ ಹಾಗೂ ಅರುಣಾಚಲ ಪ್ರದೇಶದ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳು ಇಡೀ ರ್ಯಾಂಪ್ ಅನ್ನ ಕಂಗೊಳಿಸುವಂತೆ ಮಾಡಿದ್ವು. ಇಡೀ ಜಗತ್ತಿನ ಸಾಂಸ್ಕೃತಿಕ ವೈವಿಧ್ಯತೆಯನ್ನ ಒಂದೇ ವೇದಿಕೆಯಲ್ಲಿ ತಂದು ನಿಲ್ಲಿಸಿದ ಕೀರ್ತಿ ಬಿಜಿಎಸ್ ವಿದ್ಯಾರ್ಥಿಗಳಿಗೆ ಸಲ್ಲುತ್ತದೆ. ಬ್ಯೂಟಿಫುಲ್ ಶೋನ ಗೆಸ್ಟ್ ಆಗಿ ಇದು ಮಾಡಲಿಕ್ಕೆ ಐ ವುಡ್ genuinely say very thankful to them, and it was a very nice show. The designers were amazing. All the collections ತುಂಬಾ ಚೆನ್ನಾಗಿತ್ತು. ಎಲ್ಲರೂ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸೊ ಇಟ್ ವಾಸ್ ಅ ವಂಡರ್ಫುಲ್ ಟೈಮ್ ಹಿಯರ್. ಥ್ಯಾಂಕ್ ಯು. ಒಟ್ಟಿನಲ್ಲಿ ಪೂಜ್ಯ ಸ್ವಾಮೀಜಿಯವರ ದಿವ್ಯ ಮಾರ್ಗದರ್ಶನದಲ್ಲಿ ನಡೆದ ಈ ಕಲಾ ವಿಸ್ಮಯ 2026 ವಿದ್ಯಾರ್ಥಿಗಳ ಪ್ರತಿಭೆಗೆ ಹಿಡಿದ ಕೈಗನ್ನಡಿಯಾಗಿತ್ತು. ಕೇವಲ ಓದಷ್ಟೇ ಅಲ್ಲ, ಕಲೆ ಮತ್ತು ಫ್ಯಾಷನ್ ಅಲ್ಲೂ ನಾವು ಮುಂದೆ ಎಂಬುದನ್ನ ಬಿಜಿಎಸ್ ವಿದ್ಯಾರ್ಥಿಗಳು ಸಾಬೀತುಪಡಿಸಿದ್ದಾರೆ.
ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.